ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಮೇಲ್ಮರವತ್ತೂರು ಶ್ರೀ ಆದಿಪರಾಶಕ್ತಿ ಆಧ್ಯಾತ್ಮಿಕ ಆಂದೋಲನ ಉಪಾಧ್ಯಕ್ಷರಾದ ಶ್ರೀ ಮರುವೂರು ಚಿನ್ನಾವರ್ ರವರು ಕೋಲಾರ ಅಂಬೇಡ್ಕರ್ ನಗರದ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯದ ಆವರಣದಲ್ಲಿ ಬೃಹತ್ ಆಧ್ಯಾತ್ಮಿಕ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮಕ್ಕೆ ಆಗಮಿಸಿ ಪಿವಿಸಿ ಶಕ್ತಿ ಕೃಷ್ಣಪ್ಪ ದಂಪತಿಗಳಿಗೆ ಜ್ಯೋತಿ ಹಸ್ತಾಂತರ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ವಿಶೇಷ ಚಾಲನೆ ನೀಡಿದರು. ಕೋಲಾರಕ್ಕೆ ಇದೇ ಮೊದಲ ಬಾರಿಗೆ ಆಗಮಿಸಿದ ಶ್ರೀ ಮರುವೂರು ಚಿನ್ನಾವರ್ ರವರು ಆದಿಶಕ್ತಿ ಭಕ್ತ ಮಂಡಳಿಯ ಮಹಿಳೆಯರು ಪೂರ್ಣ ಕುಂಭ ಕಳಶಗಳೊಂದಿಗೆ ಅದ್ದೂರಿ ಸ್ವಾಗತ ಕೋರಿದರು. ಬೃಹತ್ ಪ್ರಮಾಣದಲ್ಲಿ ಪೆಂಡಾಲ್ ಚೇರುಗಳು, ಪ್ರಸಾದ ವಿನಿಯೋಗ ಕೌಂಟರ್ಗಳ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ವಿಫಲಗೊಳಿಸಲು ಕೆಲವರು ಕುತಂತ್ರ ನಡೆಸಿದ್ದರು. ಕಾರ್ಯಕ್ರಮಕ್ಕೆ ಬರುವ ಭಕ್ತಾದಿಗಳನ್ನು ತಡೆದಿದ್ದರು. ಇಷ್ಟೆಲ್ಲಾ ಸಮಸ್ಯೆಗಳ ನಡುವೆಯೂ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಎಂದು ಪಿವಿಸಿ ಶಕ್ತಿ ಕೃಷ್ಣಪ್ಪನವರು ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ರಾಧಮ್ಮ ಆರೋಹಳ್ಳಿ ಶ್ರೀ ಆದಿಪರಾಶಕ್ತಿ ಆಧ್ಯಾತ್ಮಿಕ ಆಂದೋಲನ ಕೋಲಾರ ಜಿಲ್ಲೆ ಕರ್ನಾಟಕಕ್ಕೆ ಆಧ್ಯಾತ್ಮಿಕ ಜ್ಯೋತಿ ಬೆಳಗುವ ಬರ್ಬೇಕಾಗಿ ವಿನಂತಿ ಮಾಡ್ಕೊಳ್ತೀನಿ. ಶಕ್ತಿ ರಾಜಮ್ಮ ನರಸಾಪುರ ವೇದಿಕೆ ಬರ್ಬೇಕಾಗಿ ವಿನಂತಿ ಮಾಡ್ಕೊಂಡು ಅವ್ರನ್ನ ಸಹ ನನ್ನ ಆತ್ಮೀಯ ವೇದಿಕೆ ಬರ್ಮಾಡ್ಕೊಳ್ತೇನೆ. ಶಕ್ತಿ ಸುಶೀಲಾಬಾಯಿ ಪಿಸಿ ಬಡಾವಣೆ ಕೋಲಾರ ನೇಮಿಸಿದ ಕಾಣಿಕೆಯನ್ನ ಪರಮ ಪೂಜ್ಯ ಶ್ರೀ ಶ್ರೀ ಬಂಗಾರು ಅಡಿಗಾರವರ ಆತ್ಮಿಕ ಮಾರ್ಗದರ್ಶನದಿಂದ ಈ ಕ್ಷೇತ್ರವು ವ್ಯಾಪಕವಾಗಿ ಪ್ರಸಿದ್ಧಿಯಾಗಿದೆ. ಮನೋಶಾಂತಿ, ಆರೋಗ್ಯ, ಕುಟುಂಬ ಸೌಖ್ಯ, ಸಂತಾನ ಪ್ರಾಪ್ತಿ ಮೊದಲಾದ ವರಗಳಿಗಾಗಿ ಭಕ್ತರು ತಾಯಿ ಆದಿ ಪರಾಶಕ್ತಿಯ ಮೊರೆ ಹೋಗುವುದು ವಾಡಿಕೆ. ಸ್ವಯಂಭೂಲಿಂಗವಾಗಿ ಉದ್ಭವಿಸುತ್ತಿದ್ದ ಜಗನ್ಮಾತೆ ಓಂ ಶಕ್ತಿಯು ಭಕ್ತರ ಕಷ್ಟಗಳನ್ನು ಪರಿಹರಿಸುವಂತ ಸೃಷ್ಟಿ ಸ್ಥಿತಿ ಲಯದ ಆದಿಶಕ್ತಿಯಾಗಿ ತನ್ನ ಮಕ್ಕಳನ್ನು ಕಾಪಾಡುತ್ತಿದ್ದಾರೆ. ಪರಮ ಪೂಜ್ಯರು ಶ್ರೀ ಶ್ರೀ ಬಂಗಾರು ಅಡಿಗಾರವರ ಸಾರಿದ ಮುಖ್ಯ ಸಂದೇಶಾತ್ಮಕ ಜ್ಯೋತಿಯ ಶಕ್ತಿ ಮತ್ತು ಆತ್ಮ ಜಾಗೃತಿಗೆ ವಿಶೇಷ. ಈ ಆಧ್ಯಾತ್ಮಿಕ ಜ್ಯೋತಿಯು ಅಜ್ಞಾನವಾಗಿ ಸಾಗುವ ದಿವ್ಯ ಜ್ಯೋತಿ. ಇದು ದೀಪ ಮಾತ್ರವಲ್ಲ, ಅಮ್ಮನ ಶಕ್ತಿ. ನಂಬಿದ ಭಕ್ತರನ್ನ ಕಾಪಾಡುವ ಆದಿಶಕ್ತಿಯು ಜ್ಯೋತಿಯ ಸ್ವರೂಪಳಾಗಿ ಮನೆ ಮನೆಗೆ ಬರುವ ಪೂಜೆ ಸ್ವೀಕರಿಸಿ ಭಕ್ತರನ್ನ ಅರಸಿ ತನ್ನ ಮೂಲ ಸ್ಥಳ ಮೇಲ್ಮರವತ್ತೂರು ಶಕ್ತಿಪೀಠದಲ್ಲಿ ಜ್ಯೋತಿಯ ಬೆಳಕನ್ನು ಕಂಗೊಳಿಸುತ್ತಾರೆ. ಸರ್ವ ಮಂಗಳ ಸ್ವರೂಪಿಣಿ, ಸಂಗೀತ ವಾಹಿನಿ, ಶಕ್ತಿ ಸ್ವರೂಪಿಣಿ, ತ್ರಿಶೂಲಧಾರಿಣಿ, ಮಮತಾನುರಾಗಿಣಿಯೇ ಆದಿಪರಾಶಕ್ತಿ ದೇವಿ. ಪ್ರತಿ ವರ್ಷ ಕೋಟ್ಯಾಂತರ ಭಕ್ತರು ಶಕ್ತಿ ಮಾಲೆ ಇರುಮುಡಿ ಧರಿಸಿ ಇರುಮುಡಿ ಹೊತ್ತು ತನ್ನ ಮನಸ್ಸಿನ ಭಾರವನ್ನ ಅಮ್ಮನಿಗೆ ಒಪ್ಪಿಸುತ್ತಾರೆ. ಇದು ಶರಣಾಗತಿಯ ಸಂಕೇತ. ಬೇವಿನ ಮರದ ಬಡಿಯಲ್ಲಿ ಉದ್ಭವಿಸಿ ಶಕ್ತಿ ರೂಪಿಣಿಯಾಗಿ ನೆಲೆ ನಿಂತ ದೇವಿ ಆದಿ ಪರಾಶಕ್ತಿಯು ಎಲ್ಲರಿಗೂ ಮಾತೃ ದೇವಿಯಾಗಿ ಪರಿಗಣಿಸುತ್ತಾಳೆ. ನಾನು ಅಲ್ಲೇ ಕಾಲಕ್ಕೆ ನಮಸ್ಕಾರ ಮಾಡ್ಕೊಂಡಿದ್ದೆ. ಅಂಡಿ ಅದರಿಂದ ಬರ ಕಟ್ ಮಾಡಿ ನಾನು ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ. ರೀತಿಯ ಚಪ್ಪಲಿಗೆ ನಾನು ವೇದಿಕೆ ಬರ್ಮಾಡ್ಕೊಳ್ತಾರೆ. ಓಂ ಶಕ್ತಿ ಗುರುವಳಿ ಶರಣಂ. ಆಧ್ಯಾತ್ಮಿಕ ಗುರುಗಳು, ಆಚಾರ್ಯ ಪೀಠ ನಾಯಕರು, ಕಡೆಯ ದೇವರು, ಕಲ್ಕಿ ಅವತಾರ, ಮಾತನಾಡುವ ದೇವರು, ಓಡಾಡುವ ದೇವರು. ಓಂ ಶಕ್ತಿ, ಓಂ ಶಕ್ತಿ. ಮರುವೂರು ಚಿನ್ನವರಿಗೆ ಶಕ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಮೇಲ್ಮರುತ್ತೂರು ತೋರಿಸಿದಂಥವರು ಲಾಯರ್ ಗಣೇಶ್ ಅವರು, ಅವ್ರ ಮಿಸ್ಸಸ್ ಮಂಜಮ್ಮ ಅವರು, ಅವರ ಮಕ್ಕಳು ಅವತ್ತೇ ನನಗೆ ಭೇಟಿಯಾಗಿ ಅಣ್ಣ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ನೀವು ಮಾಡಿ ಒಳ್ಳೇದಾಗ್ತದೆ ಅಂತ ಹೇಳಿದ್ದಲ್ಲದೆ ಈ ಕಾರ್ಯಕ್ರಮ ನಡೆದಾಗ ಕೂಡ ದಯವಿಟ್ಟು ನಾನು ಕರೀಲಿ ಅಂತ ಅನ್ನಿತ ಭಾವಿಸಿದೆ. ಅವರೇ ಬಂದಿರೋದ್ರಿಂದ ಈ ಸನ್ಮಾನ ಸಾಗುವುದಾಗಿ ಓಂ ಶಕ್ತಿ ದೇವರ ಕೆಲಸಕ್ಕೆ ಯಾಕೆ ಕರಿಬೇಕು? ಇದ್ರ ಬಗ್ಗೆ ಕಾರ್ಯಕ್ರಮಕ್ಕೆ ತೊಂದರೆ ಕೊಟ್ಟರು ಅಂತಂದ್ರೆ ಈಗ ಏನು ಇವತ್ತು ಆಧ್ಯಾತ್ಮಿಕ
ಮೇಲ್ಮರ್ತೂರು ಆಧ್ಯಾತ್ಮಿಕ ಜ್ಯೋತಿಯನ್ನು ಬೆಳೆಸೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮ ಇರುಮುಡಿ ಆದ ನಂತರ ವರ್ಷವೂ ಮಾಡುವಂಥ ಸಿದ್ಧಾಂತ. ಈ ಸಿದ್ಧಾಂತಕ್ಕೆ 2-3 ವರ್ಷಗಳಿಂದ ಕರ್ನಾಟಕದವರು ಮೇಲ್ಮರ್ತೂರು ಸಿದ್ಧಪೀಠದ ಉಪಾಧ್ಯಕ್ಷರನ್ನ ಎಲ್ಲೋ ಒಂದು ಕಡೆ ಗಮನ ಸರಿಯಾಗಿ ಹರಿಸಿರಲಿಲ್ಲ. ಕಾರಣ ಏನಂತಂದರೆ ಇಷ್ಟೇ, ನೀವು ಮಕ್ಕಳಿಂದ ಪಡ್ಕೊಳ್ತಕ್ಕಂಥ ದೇಣಿಗೆನ ಮಕ್ಕಳಿಗೆ ಯಾವ ರೀತಿ ಬಳಸ್ತಾ ಇದ್ದೀರಿ, ನೀವೇನು ಮಾಡ್ತಾ ಇದ್ದೀರಿ ಅಂತ ಕೇಳಿದ್ದಕ್ಕೆ ಅವರು ಅದಕ್ಕೆ ಲೆಕ್ಕನೂ ಕೊಡದೆ, ನಾವೇ ಸಿದ್ಧಪೀಠನ ಮೇಲ್ಮರ್ತೂರಿಗೆ ಹೋಗದೆ ಬೆಂಗಳೂರಲ್ಲೇ ಮಾಡ್ಕೊಂಬಿಡೋಣ ಅನ್ನೋ ಮಟ್ಟದಲ್ಲಿ ಕೂಡ ಒಂದು ಕಡೆ ತಯಾರಿ ಮಾಡಿಕೊಂಡು ಈಗ ಕೋಲಾರದಲ್ಲಿ ಅಮ್ಮವರೇ ಆಶೀರ್ವಾದದಿಂದ ಈ ಕಾರ್ಯಕ್ರಮ ನಿಯೋಜನೆ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ನಮ್ಮನ್ನು ಕಡೆಗಣಿಸ್ತಾರೆ. ಇವ್ರು ಬೆಳೀತಾರೆ, ಮಕ್ಕಳನ್ನ ಬೆಳೆಸ್ತಾರೆ, ಇವ್ರನ್ನ ಬಿಡಬಾರ್ದು ಅನ್ನೋಂಥ ಒಂದೇ ಒಂದು ಕಾರಣಕ್ಕೆ ಇದೇ ದಿನ ಅಮ್ಮ ಕಾರ್ಯಕ್ರಮ ಡೇಟ್ ಕೊಟ್ಟಾದ್ಮೇಲೆ ಅವ್ರು ಹೋಗಿ ಅಲ್ಲಿ ಕೇಳಿದ್ದಾರೆ ರಾಜ್ಯದಿಂದ ಅಂತ ನಮ್ಮ ಮಾಹಿತಿ ಇಲ್ಲ. ನಾನು ಕೋಲಾರದಲ್ಲಿ ಈಗಾಗಲೇ ಕಾರ್ಯಕ್ರಮನ 8/2/26 ಭಾನುವಾರ ಕಾರ್ಯಕ್ರಮನ ನಾನು ರೂಪಿಸೋದಕ್ಕೆ ಡೇಟ್ ಕೊಟ್ಟಿದ್ದೀನಿ. ನೀವು ಕರ್ನಾಟಕದವರೇ ಹೋಗಿದ್ದೆ ಅಂತ ಭಾಗಿಯಾಗಿ ಅಂತ ಹೇಳಿದ್ದಕ್ಕೆ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗದೆ ಎಲ್ಲೋ ಒಂದು ಕಡೆ ಮೊನ್ನೆನೋ ಹೊಸೂರು ಅಂತೂ ಗೊತ್ತಿಲ್ಲ, ಎಲ್ಲಂತೂ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಇತ್ತು ಅಂತೂ ಮಾಹಿತಿ ಸರಿಯಾಗಿ ಗೊತ್ತಿಲ್ಲ. ಕೋಲಾರಕ್ಕೆ ಮುಂಚೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಜ್ಯೋತಿ ಬರೋದಕ್ಕೆ ಮುಂಚೆ ನಾವು ಜ್ಯೋತಿ ತಂದಿದ್ದೀವಿ ಅಂತ ವಿಡಿಯೋದಲ್ಲಿ ವಾಟ್ಸಪ್ಪಲ್ಲಿ ನೆನ್ನೆನೇ ಹಾಕಿದ್ದಾರೆ. ಜೊತೆಯಲ್ಲಿ ಕೂಡ ಇವತ್ತು ಮುಳಬಾಗಿಲಲ್ಲಿ ಅಮ್ಮ ಬಂದು ಇಲ್ಲಿ ಬೆಳೆಸ್ತಾರೆ ಕಾರ್ಯಕ್ರಮ ಅಂತಂದರೆ ತದ್ ವಿರುದ್ಧವಾಗಿ ಅಲ್ಲಿ ಕಾರ್ಯಕ್ರಮನ ಇಟ್ಕೊಂಡು ಜನನ ಆ ಕಡೆಯವ್ರನ್ನ ಈ ಕಡೆ ಬರ್ದಲ್ಲಿ ಕೂಡ ಇವತ್ತು ತಡೆದಿದ್ದಾರೆ. ಅವರಿಗೆಲ್ಲ ದೇವರು ಒಳ್ಳೇದಾಗಲಿ. ಇಷ್ಟಲ್ಲದೆ ದೇವಸ್ಥಾನ ಮುಖ್ಯಸ್ಥರಿಗೆ ಅಂಶಗಳನ್ನ ಒಟ್ಟಿ ಈ ಕಾರ್ಯಕ್ರಮ ನೀವು ಬರಬಾರ್ದು ಅಂತ ತಡೆದ್ರು ಕೂಡ ಅಮ್ಮ ನನಗೆ ಬೇಕಾಗಿರ್ತಕ್ಕಂಥ ಮಕ್ಕಳೇ ನನಗೆ ಬೇಕು, ನಾನು ಎಲ್ಲಿ ಬಡವರಿದ್ದಾರೋ, ಎಲ್ಲಿ ಆಧ್ಯಾತ್ಮಿಕ ಗೊತ್ತಿಲ್ಲದೆ ಇದ್ದಾರೋ ಅಂಥ ಮಕ್ಕಳನ್ನೇ ನಾನು ಬೆಳೆಸಬೇಕು, ನಾನು ಹೋಗೇ ತೀರ್ತೀನಿ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಮಕ್ಕಳಿಗೆಲ್ಲ ಆಶೀರ್ವಾದ ಕೊಟ್ಟು ಜ್ಯೋತಿಯನ್ನು ಬೆಳಗಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಹೋಗಿದ್ದಾರೆ. ಒಳ್ಳೆ ರೀತಿಯಲ್ಲಿ ಕೂಡ ಬೆಳೀಲಿ ಅಂತ ಆಶೀರ್ವಾದ ಕೊಟ್ಟಿದ್ದಾರೆ. ಅಮ್ಮ ಮಾತಾಡೋದಕ್ಕೆ ಸ್ವಲ್ಪ ಭಾಷೆ ಪ್ರಾಬ್ಲಮ್ ಆಗಿರೋದ್ರಿಂದ ಅವ್ರ ಜೊತೆಯಲ್ಲಿ ಮಾತಾಡ್ತಕ್ಕಂಥದ್ದನ್ನು ಮತ್ತೆ ಇನ್ನೊಬ್ರು ಮಾತಾಡೋಂಥವ್ರು ಬರದೇ ಕಾರಣಕ್ಕಾಗಿ ಜೊತೆಲಿ ಇನ್ನೂ 2-3 ಕಾರ್ಯಕ್ರಮ ಇರೋದಕ್ಕಾಗಿ ಅವ್ರು ಎಷ್ಟೇ ಒತ್ತಡಲಿದ್ದರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಜ್ಯೋತಿ ಬೆಳಗಿಸಿ ಯಶಸ್ವಿ ಮಾಡಿ ಹೋಗಿದ್ದಾರೆ. ಓಂ ಶಕ್ತಿ ಮನೆಗೆ ನನ್ನ ಹೇಳ್ತಾ ಓಂ ಗುರುವಡಿ ಶರಣಂ ಶರಣಂ ಓಂ ಶಕ್ತಿ ಅಮ್ಮವೇ, ಓಂ ಶಕ್ತಿ ಅಮ್ಮವೇ, ಶರಣಮಮ್ಮ ಶರಣಮಮ್ಮ. ಕಾರ್ಯಕ್ರಮ ಓಕೆ ಹಾಗೆ ಅಗಲ ಬನ್ನಿ. ಹಾಗೆ ಇರಿ. ಶಕ್ತಿವೋ ನಿನ್ನೊಳಗೆ ನನ್ನೊಳಗೆ ಆವೇಶವಾಗಿ ಬಂದು ಏನೇನು ಮಾಡುತ್ತಾ ಮುಡುಕವನಿಯೇ ಪಂಬಡ ಬಡ ಪಂಬಡ ಬನ್ನಿಯೇ ಅವಳ ನಗುವದನಿ ಕೇಳುತ್ತೀರೇ ಕೆಚ್ಚನಾದ ಮಂಜನದ